10-20 ಸಾವಿರ ರೂಪಾಯಿ ತಿಂಗಳ 10-20 ಸಾವಿರ ಬೆಂಗಳೂರು ದುಡಕತ್ತಾರ 10-20 ಸಾವಿರ ದುಡಿದ್ರೆ ಏನು ಮಾಡ್ಬೋದು ಭೂಮಿ 4-8 ಎಕರೆ ಭೂಮಿ ಇದ್ದರೂ ಹೋಗತ್ತಾರ ಇವತ್ತು 2 ಎಕರೆ ಭೂಮಿ ಇತ್ತಪ್ಪ ಅಂದರೆ ಅವನು ಭಾಳಷ್ಟು ಆರಾಮಾಗಿ ಜೀವನ ಮಾಡ್ಬೋದು ಅದರಲ್ಲಿ ಒಂದು 2 ಎಕರೆ ಇತ್ತಂದರೆ ಅದರ 2 ಹಸುಗಳು ಒಂದು ಈ ಟೈಪ್ ಅಗ್ರೋ ಫಾರೆಸ್ಟ್ ಮಾಡ್ಕೊಂಡು ಅದ್ರ ಹಣ್ಣಿನ ಗಿಡಗಳು ಮಾಡ್ಕೊಂಡು ನಡುವೆ ಏನಪ್ಪ ಅಂದರೆ ವೆಜಿಟೇಬಲ್ ಮಾಡ್ಕೊಂಡು ಈ ಟೈಪ್ ಮಾಡಿದ್ರಪ್ಪ ಅಂದರೆ ಒಂದು ಎಕರೆದಲ್ಲಿ ಎಂತ ಇಲ್ಲ ಅಂದ್ರೆ 1 ಕೋಟಿ ರೂಪಾಯಿ ಅಂದರೆ ಅವ್ನಿಗೆ 2 ಎಕರೆ ಅಂದ್ರೆ 2 ಕೋಟಿ ರೂಪಾಯಿ 77-78 ಒಂದು ಲ್ಯಾಂಡ್ ತೊಗೊಂಡೆ 725 ರೂಪಾಯಿ ಎಕರೆ. ನೆಕ್ಸ್ಟು 13 ಎಕರೆ ತೊಗೊಂಡಂತ ಅವ್ರು 12 ಎಕರೆ ಅವಾಗ ಎಲ್ಲಿ ನಾವು 725 ಕೊಡೋಕೆ ಆಗಲ್ಲ ಎಲ್ಲಿ ಕೊಡೋಕ್ಕಾಗತ್ತೆ ಆಗಲ್ಲ ಅಂತೇಳಿ 6 ಎಕರೆ ತೊಗೊಂಡಿವಿ. ನೆಕ್ಸ್ಟ್ 6 ಎಕರೆ ಅಲ್ಲಿಗೆ ಬಂದ್ರು ಅವರು ಬಂದು 1500 ರೂಪಾಯಿ ಎಕರೆ ಕೊಟ್ಟರು 6 ಎಕರೆ ಏನ್ರಿ. ಮತ್ತೊಂದು ಅದ್ರ ಪಕ್ಕದಾಗ 6 ಎಕರೆ 2500 ರೂಪಾಯಿ ಎಕರೆ ಒಟ್ಟು 50 ಎಕರೆ ಏನ್ರಿ. ಅಲ್ಲಿ ಇನ್ನೊಂದು 32 ಎಕರೆ ಬರೀ 1 ಲಕ್ಷ ರೂಪಾಯಿ ಗುತ್ತಿಗೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್ ಈಗ ಎಲ್ಲಿ ಬಂದಿದ್ದೀವಿ ಸರ್? ಈಗ ಇಲ್ಲಿ ಮದಲಗಟ್ಟಿ ಬಂದಿದ್ದೀವಿ ಸರ್. ಈಗ ಮದಲಗಟ್ಟಿ ಇದು ಕುಷ್ಟಗಿ ತಾಲೂಕು ಬ್ಯಾಲ್ಯಾಳ ಸೀಮಾ ಸರ್. ಬ್ಯಾಲ್ಯಾಳ ಸೀಮಾ ಇದು ಮದಲಗಟ್ಟಿ ಹಳ್ಳಿ ಹತ್ರ ಬರ್ತದೆ ಇದು. ಹಿಂಗಾಗಿ ಇದಕ್ಕೆ ಮದಲಗಟ್ಟಿ ತೋಟ ಅಂತೀವಿ. ಇದು ಏನಿದೆ ಅಂದ್ರೆ ರೆಡ್ ಲೋಮ್ ಸಾಯಿಲ್ ಸರ್. ಇದು ರೆಡ್ ಲೋಮಿ ಸಾಯಿಲ್. ಇದು ಒಂಥರ ಏನ್ ನಾವು ಮೆಕ್ಕಲು ಮಣ್ಣು ಅಂತೀವಲ್ಲ ಆ ತರ. ಇದು ಒಂದು 10 ಅಡಿ ತೋಡಿದ್ರು ಕೂಡ ಟೋಟಲ್ ರೆಡ್ ಸಾಯಿಲ್ ಬರಂತ ತೋಟ ಸರ್ ಇದು. ಇಲ್ಲಿ ಅತ್ಯಂತ ಉತ್ಕೃಷ್ಟ ಡೀಪ್ ಲೋಮಿ ಸಾಯಿಲ್ ಇದು ಸರ್. ಇದು ಕೂಡ ನಮ್ಮ ವಿಶೇಷವಾಗಿ ನೀವು ನೋಡಿದ್ರಿ ಈ ಫೀಲ್ಡ್ ಕ್ರಾಪ್ಸ್ ಕೂಡ ಬಹಳ ಚೆನ್ನಾಗಿ ಬರ್ತದೆ. ಇಲ್ಲಿ ಅತ್ಯಂತ ಉತ್ಕೃಷ್ಟವಾಗಿ ಬರ್ತವೆ. ಎಷ್ಟು ಎಕರೆ ಇದೆ ಸರ್? ಇದೊಂದು 30 ಎಕರ್ ಬ್ಲಾಕ್ ಸರ್. ಇದು 30 ಎಕರೆ. ಇದು ಫಸ್ಟ್ ಇದು ಕೂಡ ದಾಳಿಂಬೆ ಇದ್ದಂತ ತೋಟ. ಈಗೆಲ್ಲ ಕಾಡು ಕೃಷಿ ಈಗೆಲ್ಲ ಇವೆಲ್ಲ ಈಗ ಸಾಗವಾನಿ ಇವೆಲ್ಲ ಟೀ ಕುಡ್ ಕೂಡ ಇದು ಯಾವ ಮಲೆನಾಡಿಗೂ ಕಡಿಮೆ ಇಲ್ಲ ಅಂತಂದು ಆ ಗಿಡನೇ ಹೇಳ್ತಾವ. ಯಾಕೆ ಇದನ್ನ ಗಂಧ ಮಾಡ್ಲಿಲ್ಲ ಟೀ ಕುಡ್ ಮಾಡಿದ್ರಿ? ಇಲ್ಲ, ಸ್ಯಾಂಡಲ್ವುಡ್ ಇದರಲ್ಲಿ ಇದೆ ಹೇಳಿದ್ನಲ್ಲ. ಇದು ಕೃಷಿ ಅನ್ನೋದು ಪಾಠಶಾಲೆ, ಯಾಗಶಾಲೆ, ಪ್ರಯೋಗಶಾಲೆ ಅಂತಂದು ಪ್ರಯೋಗಗಳು ನಿರಂತರವಾಗಿ ನಡೀತಾ ಇರ್ತವೆ. ಈ ಟೀ ಕುಡ್ಡು ಬ್ರಾಡ್ ಲೀವ್ ಸ್ಪೀಸೀಸ್ ಆಗಿರೋದ್ರಿಂದ ಇಲ್ಲಿ ಸ್ಯಾಂಡಲ್ವುಡ್ಗೂ ಕಾಂಪಿಟೇಬಿಲಿಟಿ ಆಗೋದಿಲ್ಲ. ಏನ್ ಸರ್? ಹೀಗಾಗಿ ಇಲ್ಲೆಲ್ಲ ಸ್ಯಾಂಡಲ್ವುಡ್, ಇವೆಲ್ಲ ಸ್ಯಾಂಡಲ್ವುಡ್ ಮಾಡಿಲ್ಲ ಅಂತಲ್ಲ, ಇವೆಲ್ಲ ಸ್ಯಾಂಡಲ್ವುಡ್ ಏನ್ ಸರ್. ಇವು ಕೂಡ ಮೋರ್ ದೆನ್ 10 years ಆಗಿರ್ತಕ್ಕಂಥ ಸ್ಯಾಂಡಲ್ವುಡ್. ಇದು 10 ವರ್ಷ ಪ್ಲಸ್ ಆಗಿದೆ ಸ್ಯಾಂಡಲ್ವುಡ್. ಬಟ್ ಸ್ಯಾಂಡಲ್ವುಡ್ ಮತ್ತು ಟೀ ಕುಡ್ಗೆ ಅಷ್ಟು ಕಾಂಪಿಟೇಬಿಲಿಟಿ ಆಗೋದಿಲ್ಲ. ಯಾಕಂದ್ರೆ ಅದು ಬ್ರಾಡ್ ಲೀವ್ ಸ್ಪೀಸೀಸ್ ಆಗಿರೋದ್ರಿಂದ ಈಗ ಸ್ಯಾಂಡಲ್ವುಡ್ಗೆ ಫೋಟೋಸಿಂಥಸಿಸ್ಗೆ ತೊಂದರೆ ಆಗುತ್ತೆ. ಯಾಕಂದ್ರೆ ಸ್ಯಾಂಡಲ್ವುಡ್ ಇಟ್ ಈಸ್ ನಾಟ್ ಎ ಶೇಡ್ ಲವಿಂಗ್ ಸ್ಪೀಸೀಸ್, ಇಟ್ ಈಸ್ ಸನ್ ಲವಿಂಗ್ ಸ್ಪೀಸೀಸ್. ಇದು ಇದಕ್ಕೆ ಡೈರೆಕ್ಟ್ ಆಗಿ ಬಿಸಿಲು ಹತ್ತಬೇಕು. ಎಷ್ಟು ಡೈರೆಕ್ಟ್ ಆಗಿ ಸನ್ಲೈಟ್ ಸಿಗ್ತದೆ ಹೌದೌದು ಚೆನ್ನಾಗಿ ಬರ್ತದೆ. ನೋಡಿ ನಿಮ್ಗೆ ಹೆಂಗಿದೆ ಅಂದ್ರೆ ಈಗ ನೀವು ಏಲಕ್ಕಿ ನೋಡ್ತೀರಿ, ಇದೆಲ್ಲ ಏಲಕ್ಕಿ. ಇದು ನಿರಂತರ ಪ್ರಯೋಗಗಳು ನಡೀತಾ ಇದಾವೆ. ಏಲಕ್ಕಿ ಕಾಯಿಗಳು ಇದೆಲ್ಲ ಏಲಕ್ಕಿ ಸರ್. ಇನ್ನು ಹೆಚ್ಚಿಗೆ ಇದಕ್ಕೆ ಏನು ವಿಶೇಷ ಆಸಕ್ತಿ ಏನು ತಗೊಂಡಿಲ್ಲ ಏನ್ ಸರ್, ಹಂಗೆ ಮಾಡಿರೋದು ಏಲಕ್ಕಿ. ಇದು ಏನಾದ್ರು ಹೆಂಗೆ ಈಗ ಮಲೆನಾಡಿನಲ್ಲಿ ಹೆಂಗ ಅದಕ್ಕೆ ವಿಶೇಷ ಆಸಕ್ತಿ ತಗೊಂಡ್ ಮಾಡ್ತಾರೆ ಆ ಟೈಪ್ ಮಾಡಿದ್ರೆ ಸಕ್ಸಸ್ ಆಗತ್ತಂತ ಈ ಗಿಡ ಹೇಳಕತ್ತೈತಿ. ಇದು ಇದೊಂದು ಪ್ರಯೋಗಾತ್ಮಕವಾಗಿ ಮಾಡಿದ್ದು. ತಂದೆಯವರು ಇದನ್ನ ಬಹಳ ಆಸಕ್ತಿಲಿದ್ದ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ಈ ಒಂದು ಮಲೆನಾಡು ಸ್ಪೀಸೀಸ್ ಬೆಳಿಬೇಕನ್ನೋದು ಒಂದು ಆಸಕ್ತಿ ವಿಶೇಷ. ಅದಕ್ಕೆ ಈಗ ಅದಕ್ಕೆ ಒಂದು ಪೂರಕ ವಾತಾವರಣ ಸೃಷ್ಟಿಯಾಗಿದೆ ಸರ್. ಈಗ ಇದನ್ನ ನೋಡಿದಾಗ ಇವತ್ತು ನೀವು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನಾಗ ಏಲಕ್ಕಿ ನೋಡಕತ್ತೀರಿ. ಹೌದು ಸರ್. ಹಿಂಗಾಗಿ ಇದು ಏಲಕ್ಕಿ, ಅದು ದಾಲ್ಚಿನ್ನಿ ಸರ್. ಆಮೇಲೆ ಇವೆಲ್ಲ ಕಾಫಿ ಗಿಡ, ಇವೆಲ್ಲ ಏಲಕ್ಕಿ. ಇದು ಪ್ರಯೋಗಾತ್ಮಕವಾಗಿ ಬೆಳೆದಿದ್ದು
ಬಟ್ ಈ ಒಂದು ಹಂತಕ್ಕ ಇದು ಸಕ್ಸಸ್ ಅಂತಾನೆ ಹೇಳ್ಬೇಕು ಈಗ ನಮಗೆ. ಯಾಕಂದ್ರೆ ವಿಶೇಷ ಆರೈಕೆ ಏನು ಮಾಡಿಲ್ಲ ಅದಕ್ಕೆ. ಇದೆಲ್ಲ ಇದಕ್ಕೆ ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಹೇಗಿದೆ ಸರ್? ನೀರು ಇದಾವೆ ಸರ್, ಎಲ್ಲ ಕೊಳವೆ ಬಾವಿ ಆಶ್ರಿತ. ಬಟ್ ಇಲ್ಲಿ ಎಷ್ಟು ಇಂಚ್ ನೀರಿದೆ, ಎಷ್ಟು ಬೋರ್ ಇದೆ? ಇದಾವೆ ಇಲ್ಲಿ ಈ ತೋಟಕ್ಕೆ ಆಕ್ಚುಲಿ 3 ಬೋರ್ ಇದಾವೆ. ಅದರಲ್ಲಿ 2 ಉಪಯೋಗ ಮಾಡ್ತೀವಿ. 2 ಕೂಡ 2.5 ಇಂಚ್ ನೀರು ಇದಾವೆ. 5 ಇಂಚ್ ನೀರು ಸಿಗ್ತದೆ. ಇಷ್ಟು ನಮ್ಗೆ ಸಫಿಸಿಯೆಂಟ್ ಆಗ್ತಾ ಇದೆ. 15 ಎಕರೆ ಆಗುತ್ತೆ. ಇದೊಂದು 30 ಎಕರೆ ಆಗುತ್ತೆ. 30 ಎಕರೆಗೆ ಸಫಿಸಿಯೆಂಟ್ ಆಗ್ತಾ ಇದೆ, ಏನ್ ತೊಂದರೆ ಇಲ್ಲ. ಇದು ಸಿನಮಾನ್ ಸರ್, ದಾಲ್ಚಿನ್ನಿ. ಆಮೇಲೆ ಅಡಿಕೆ ಕೂಡ ಈಗ ರೀಸೆಂಟ್ ಆಗಿ ಪ್ಲಾಂಟೇಶನ್ ಮಾಡಿದ್ದೀವಿ ಸರ್. ಇದನ್ನ ತಂದೆಯವರು, ನಮಗೆ ಅಡಿಕೆ ಬಗ್ಗೆ ಅಷ್ಟೇನು ಆಸಕ್ತಿ ಇಲ್ಲ, ತಂದೆಯವರು ಆಸಕ್ತಿ ತಗೊಂಡಿದ್ದಾರೆ. ಇವೆಲ್ಲ ಕಾಫಿ ಗಿಡ, ಕಾಫಿ ಕೂಡ ಕಾಯಿ ಸ್ಟಾರ್ಟ್ ಆಗಿದಾವೆ ಸರ್. ಅಲ್ಲೆಲ್ಲ ಹೋದ ವರ್ಷದಿದ್ದಾನೆ ಇಲ್ಲಿ ಕಾಯಿ ಇಲ್ಲಿ ನೋಡ್ರಿ ಕಾಫಿ. ಕಾಫಿ ಕಾಯಿ. ಹಿಂಗಾಗಿ ಇವೆಲ್ಲ ನಮ್ಮ ಅಸಾಂಪ್ರದಾಯಿಕ ಬೆಳೆಗಳು. ಈಗ ಏನ್ ಮಾಡ್ತಾ ಇದ್ವಿ, ಸ್ವಲ್ಪ ಇಂಥ ಬೆಳೆಗಳಿಗೆ ಸ್ವಲ್ಪ ಹೆಚ್ಚಿಗೆ ಆಸಕ್ತಿ ಕೊಡ್ತಾ ಇದ್ವಿ. ಯಾಕಂದ್ರೆ ಈಗ ಏನಾಗತ್ತೆ, ಇದೆಲ್ಲ ಕರಿಮೆಣಸು ಇವೆಲ್ಲ ಪ್ರಯೋಗಾತ್ಮಕವಾಗಿ ಮಾಡಿದ್ದು. ಪೆಪ್ಪರ್ ಸರ್, ಇದನ್ನೆಲ್ಲ ನೋಡಿದಾಗ ಈಗ ಇವನು ಇನ್ನೊಂದು ಸ್ವಲ್ಪ ನಾವು ಆಸಕ್ತಿಯಿಂದ ಇದು ಸ್ವಲ್ಪ ಇದಕ್ಕೆ ಎಲ್ಲ ಸ್ವಲ್ಪ ಉಪಚಾರ ಎಲ್ಲ ಮಾಡಿದ್ರೆ ಸಕ್ಸಸ್ ಆಗತ್ತಂತ ಇದು ತೋರಿಸ್ತಾ ಇದೆ ಈಗ. ಇದು ಎಷ್ಟು ವರ್ಷದ ಸರ್ ಸಾಗವಾನಿ? ಇವೆಲ್ಲ ಸಾಗವಾನಿ ಈಗ ಮೋರ್ ದೆನ್ ಆಲ್ರೆಡಿ ಒಂದು 14-15 ಇಯರ್ಸ್. ಇನ್ನು ಎಷ್ಟು ವರ್ಷ ಇದು? ಇನ್ನೂ ಒಂದು 10-12 ವರ್ಷ ಹೋಗ್ಬೇಕಾಗತ್ತೆ ಸರ್. ಎಷ್ಟು ಮರ ಇದೆ ಸರ್? ಇದು ಅರೌಂಡು ಒಂದು ಹೆಚ್ಚು ಕಡಿಮೆ ಒಂದು 6,500 ಮರ ಇದೆ. ಸರ್ ಹೆಂಗಿದೆ ಸರ್ ರೇಟ್ ಇದು? ಈಗ ಒಂದು ಗನ್ಫೀಟಿಗೆ ಎವರೇಜ್ ಆಗಿ ಒಂದು 3,000 ರೂಪಾಯಿಲಿದ್ದ ಹಿಡ್ಕೊಂಡು 6,000 ರೂಪಾಯಿ ತನಕ ಇದೆ ಸರ್. 3,000 ರೂಪಾಯಿಂದ 6,000 ಒಂದು ಗನಫೀಟ್. ಓಹೋ, ಇದು ಒಳ್ಳೆ ರೇಟ್ ಇದೆ. ಹೌದೌದು ಸರ್. ಎವರೇಜ್ ಆಗಿ ಒಳ್ಳೆ ಗುಣಮಟ್ಟದ ಇತ್ತಂದ್ರೆ ಎವರೇಜ್ ಆಗಿ ಈಗೇನು ಇಂಥ ಬಂದಾವಲ್ಲ ಈ IT ಲೆಂತಿರವು 5,000 ರೂಪಾಯಿ ಒಂದು ಗನ್ಫೀಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಷ್ಟು ಗನ್ಫೀಟ್ ಆಗುತ್ತೆ ಸರ್ ಒಂದು ಮರದಲ್ಲಿ? ಇದು ನೋಡಿ ಸರ್, ನಾವು 6 ಫೀಟ್ ಇದೀವಿ. ಇದೊಂದು 20 ಗನ್ಫೀಟ್ ಅಂತ ತಿಳ್ಕಾರ ಸರ್. 20 ಗನ್ಫೀಟ್. ಸರ್ ಬ್ರಾಂಚ್ ಎಲ್ಲ ಬಿಟ್ಟು ಇದೇನು ನಮ್ಮ ಟ್ರಂಕ್ ಏನು ಬರ್ತದಲ್ಲ. ಓಕೆ, ಒಂದು ಮರ ಇದು ಹೆಚ್ಚು ಕಡಿಮೆ 1 ಲಕ್ಷ ಆಯ್ತಲ್ಲ? ಇಲ್ಲಿ ಇದೆ ಸರ್. ಇದು ಏನಿದೆ, ಈ ಮರಾಧಾರಿತ ಕೃಷಿ ಒಳಗೆ ಇದೆ. ಇದು ಒಂದು ಲಾಂಗ್ ಟರ್ಮ್ ನಾವು ಅಷ್ಟು ಕಾಲಾವಧಿ ಬಿಡ್ಬೇಕಾಗ್ತದ. ಈಗೆಲ್ಲ ನೀವು ಕಾಫಿ ಏನ್ ನಾವು ಯಾವುದೇ ಔಷಧ ಹೊಡೆದಿಲ್ಲ, ಏನಿಲ್ಲ ಏನ್ ಸರ್. ಇದೆಲ್ಲ ತಂದೆಯವರು ಆಸಕ್ತಿಯಿಂದ ಮಾಡಿದ್ದಿದೆ ಈಗ ಏನ್ ಸರ್. ಓಕೆ. ಆಮೇಲೆ ಇದೇನಿದೆ ಸರ್, ಈಗ ಎಷ್ಟು ಇದ್ರದ್ದು ಬಯೋಮಾಸ್ ಇದೆ ಅಲ್ಲ, ಈ ಎಷ್ಟು ಬಯೋಮಾಸ್ ಕಾಣ್ತಾ ಇದೆಯಲ್ಲ, ಇದು ಇಷ್ಟು ಬಯೋಮಾಸು ಕೆಳಗಡೆ ಇದೆ. ಕೆಳಗಡೆ ಇದೆ. ಹೌದಾ? ಇಷ್ಟು ಬಯೋಮಾಸು ಕೆಳಗಡೆ ಇದೆ, ರೂಟು ಸರ್. ಹೌದೌದು, ಇಷ್ಟು ಬಯೋಮಾಸ್. ಹಿಂಗಾಗಿ ಯಾಕೆ ಇವತ್ತು ಅರಣ್ಯ ಕೃಷಿ ಅಷ್ಟು ಫಲವತ್ತಾಗತ್ತೆ ಅಂತಂದ್ರೆ ನಾವು ಇದನ್ನ ಅಷ್ಟೇ ನಾವು ಲೆಕ್ಕ ಹಾಕ್ತಾ ಇದೀವಿ. ಈಗ ಕೆಳಗಡೆ ಇಷ್ಟು ಟನ್ ಗಟ್ಲೆ ಎಲ್ಲ ಆರ್ಗ್ಯಾನಿಕ್ ಮೆಟೀರಿಯಲ್ ಎಲ್ಲ ಆರ್ಗ್ಯಾನಿಕ್ ಕಾರ್ಬನ್ ಆಗುತ್ತೆ. ಆಮೇಲೆ ಇಷ್ಟು ಎಲ್ಲ ರೂಟ್ಸ್ ಎಲ್ಲ ಎಷ್ಟು ಲೀಟರ್ ನೀರ್ ಇಂಗ್ತದ, ಎಷ್ಟು ಕ್ಯಾವಿಟೀಸ್ ನಿರ್ಮಾಣ ಆಗತ್ತ. ನಾವು ಕ್ಯಾವಿಟೀಸ್ ಅಂತೀವಿ. ಏನಂದ್ರೆ ಏನ್ ನಮಗೆ ಇದು ಏನ್ ಕಾಣ್ತಾ ಇದೆಯಲ್ಲ, ಇದು ಎಷ್ಟು ತೂಕ ಇದೆಯಲ್ಲ ಅಷ್ಟು ಕೆಳಗಡೆ ಇದೆ ಬೇರು. ಇದೇನಾಗತ್ತಂತಂದ್ರೆ ಅಲ್ಲಿ ಕೂಡ ಆ ಕುಂಚನ ಮತ್ತು ಸಂಕುಚನ ನಡೀತಾ ಇರ್ತದೆ ಕೆಳಗಡೆ. ಮಳೆಗಾಲದಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗ ಬೇರುಗಳು ಉಬ್ತಾವ್. ಅಂದ್ರೆ ಆ ತೇವಾಂಶನೆಲ್ಲ ಹೀರ್ಕೊಂಡು ಉಬ್ತಾವ್ ಬೇರುಗಳೆಲ್ಲ. ಆಮೇಲೆ
ಹೆಂಗೆ ಬೇಸಿಗೆ ಕಾಲದಲ್ಲಿ ಆ ರಿಸರ್ವ್ ವಾಟರ್ನೆಲ್ಲ ಮೇಲೆ ಕಳಿಸಿ ಆಮೇಲೆ ಕುಗ್ತದೆ. ಕುಗ್ಗಿ ಈ ಫಾರ್ ಎಕ್ಸಾಂಪಲ್ ಇಷ್ಟು ದಪ್ಪ ಇದೆ ಅಂತ ತಿಳ್ಕೊಳ್ಳಿ, ಒಂದು 100 mm ಇದೆ ಅಂತ ತಿಳ್ಕೊಳ್ಳಿ, ಅದು 60 mm ಬರ್ತದೆ ಗಾತ್ರ. ಅಂದ್ರೆ 40 mm ರಿಸರ್ವ್ ವಾಟರ್ನೆಲ್ಲ ಪಂಪ್ ಮಾಡುತ್ತೆ ಮೇಲೆ ಕಳಿಸ್ತದೆ. ಆ ಒಂದು 100 mm ಇದ್ದಂಥ ರೂಟು 60 mm ಆದಾಗ ಆ ಒಂದು 40 mm ಆ ಏನು ಗ್ಯಾಪ್ ಆಗತ್ತೆ ನೋಡ್ರಿ, ಗ್ಯಾಪ್, ಆ ಒಂದು ಕ್ಯಾವಿಟೀಸ್, ಆ ಕ್ಯಾವಿಟೀಸ್ ಅದು ಏನು ಮಳೆ ಆಗತ್ತಲ್ಲ ಅದು ಹಿಂಗ್ಲಿಕ್ಕೆ ಅದು ಅಷ್ಟು ಒಂದು ಪ್ಯಾಕೆಟ್ ಇದ್ದಂಗೆ ವಾಟರ್ ಪ್ಯಾಕೆಟ್ಸ್ ಹಿಂಗತಿ ಒಂದೊಂದು ಗಿಡನೇ 1000 ಲೀಟರ್ ನೀರು ಹಿಂಗಷ್ಟು ಶಕ್ತಿ ಬರ್ತದೆ, ನೀರು ಇಟ್ಕಂತ ಒಂದೊಂದು ಗಿಡಗಳು. ಹಿಂಗಾಗಿ ಆ ಕಾಡಿನಲ್ಲಿ ಯಾಕೆ ನೀರು ಹಿಂಗೆ ವರ್ಷ ಪೂರ್ತಿ ಬೆವರಿನ ಮುಖಾಂತರ ಬೆವರಿನ ರೀತಿ ನೀರು ಬಿಡ್ತಾ ಇರ್ತದೆ. ಆ್ಯಕ್ಚುಲಿ ಬೇಸಿಗೆಯಲ್ಲಿ ನೀರು ಶುದ್ಧವಾದ ನೀರು, ಯಾಕಂದರೆ ಆ ಒಂದು ರೂಟ್ನಲ್ಲಿ ಇರ್ತಕ್ಕಂಥ ನೀರು ಸರ್ ಆ ಒಂದು ಕ್ರಿಯೆ ನಡೀತಾ ಇರ್ತದೆ. ಅಂದರೆ ಒಂದು ಪ್ಲ್ಯಾಂಟು 1000 ಲೀಟರ್ ವಾಟರ್ ಹೋಲ್ಡಿಂಗ್ ಮಾಡೋ ಶಕ್ತಿ ಇರ್ತದೆ ಸರ್. ಅಪ್ಪವ್ರು ಬಂದರು, ಅವ್ರದ್ದಷ್ಟು ತಗೊಂತ ಬರ್ರಿ, ನಾನು ರಕ್ತ ಚಂದನ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಮಸ್ತೆ ಸರ್. ನಮಸ್ತೆ. ಈಗೆಲ್ಲ ಇವು ಬರ್ತಾವಲ್ರಿ, ಊಟ ಮಾಡಂಬರ್ರಿ ಬೀಗ್ರ ಅಂತಾರ, ಭಾಳ ಮಂದಿ ಆಗ್ಲಿ ತಗೋರಿ ಅಂತಾರ, ಹಂಗ ಆಗಲ್ರಿಪ್ಪ ಅಂತಾರಲ್ಲ. ಬಹಳ ಖುಷಿ ಆಯ್ತು. ಬೆಳಗ್ಗೆಯಿಂದ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇದೀವಿ. ನಾನು ಭೇಟಿ ಆಗ್ಲೇಬೇಕು ಸರ್, ನಂದೆ ಬನ್ನಿ ಅಂತ ಕರ್ಕೊಂಡು ಬಂದ್ರು. ಈಗ ನಿಮ್ಮ ಕತೆ ಹೇಳ್ರಿ. ಈಗ ನಿಮ್ಮ ಮಗಳ ಕತೆ ಬೇರೆ, ಮುಂದುವರೆದ ಕಾಲ. ನಿಮ್ಮ ಕಾಲ ಹೇಗಿತ್ತು ಅವಾಗ? ನೀವು ದೊಡ್ಡ ಕ್ರಾಂತಿನೇ ಮಾಡಿದಿರಿ, ಹೇಗೆ ಸಾಧ್ಯ ಆಯ್ತು ಸರ್? ಸರ್, ಒಂದು ಏನಂದ್ರೆ ಮೊದಲಿಂದ ನಮಗೊಂದು ಪರಿಸರದ ಬಗ್ಗೆ ಹುಚ್ಚು. ಏನ್ರಿ, ನಾನು ಮೊದಲು ರೈತನ ಮನೆಯಾಗ ಹುಟ್ಟಿ ನಾನು ಮುಂದೆ ಡೈವರ್ಟ್ ಆಗಿದ್ದೆ. ನಾನು ಕಾಂಟ್ರಾಕ್ಟ್ ಮಾಡಕ್ಕೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ಕಾಸೂನ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದೆ. ನಾನು ಏನು ಓದಿರಿ ಸರ್ ನೀವು? ನಮ್ದು SLC ಸರ್. ಆಗಿನ ಕಾಲಕ್ಕೆ? ಹೌದು ಸರ್. SLC ಓದಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಆದ್ರಿ? ಹೌದ್ರಿ. ಆಗಿಂದ ಮುಂದೆ ಏನಾಯ್ತು, ಇಲ್ಲಿ ಕುಷ್ಟಗಿ, ನಾನು ಹೆಚ್ಚು ನಮ್ದು ಕುಷ್ಟಗಿಲಿಂದ ಒಂದು 10 ಕಿಲೋಮೀಟರ್ ಒಂದು ಹಳ್ಳಿ, ಗೋನಾಳ ಅಂತ ಒಂದು ಸಣ್ಣ ಹಳ್ಳಿ ನಮ್ದು, ಒಂದು 60-70 ಮನೆ ಅದಾವ ಅಷ್ಟೇ. ಮುಂದೆ ಏನಾಯ್ತು, ಯಾವಾಗ ನಾ ಇಲ್ಲಿಗೆ ಮೊದಲೇ ಒಂದು ಟೆಂಡರ್ ಅದು ನಾನು ಕುಷ್ಟಗಿ ತಾಲೂಕಿನಲ್ಲಿ ಟೆಂಡರ್ಗಳದು, ಅವಾಗ ನಾ ಇಲ್ಲಿಗೆ ಬಂದಿಂದ ಅವಾಗ ನಮಗೆ 82-83 ನಮ್ಮಲ್ಲಿ ದೊಡ್ಡ ಬರ ಬಿತ್ತು, ಹೊಟ್ಟೆ ಬಿತ್ತಿಗೆನೇ ಆಗಲಿಲ್ಲ. ಅವು ಊರಲ್ಲಿ ನಮ್ಮ 4 ಎತ್ತುಗಳಿದ್ದವು, ಅವನ್ನ ಮಾರ್ಬೇಕಾಯ್ತು ಹೋಗಿ. ಅವಾಗ ಯಾರು ತೊಗೊಳ್ಳೋರು ಇಲ್ಲ. ಅವಾಗ ನಮಗೇನೋ ಇಲ್ಲಿ ಮಸಾರೆ ನೀರು ಇರ್ತಾವ, ಏನಾದರೂ ಮಾಡಿದ್ರೆ ಅನುಕೂಲ ಆಗತ್ತ ಅನ್ನೋ ಒಂದು ಆಸೆ, ದನಗಳು ಬದುಕ್ತಾವ ಅಂತೇಳಿ. ಅವಾಗ ನಮ್ಗೆ 83 ಒಳಗೆ 84 ಒಳಗೆ ಈ ಹೊಲ ಖರೀದಿ ಆಯ್ತು. ಈ ಹೊಲ ಖರೀದಿ ಆಯ್ತು. ಅವಾಗ 13 ಎಕರೆ 40,000 ರೂಪಾಯಿ. 13 ಎಕರೆ 40,000 ರೂಪಾಯಿ. ಅವಾಗ ಒಬ್ರು ನಮಗ ದಿವಂಗತ XMLA ಹುಣಗುಂದ ಶಿವಸಂಗಪ್ಪ ಗಡಪಟ್ಟಿ ಅಂತೇಳಿ, ಅವರು ನಮ್ಮ ಸ್ನೇಹ ಆಯ್ತು. ಅವ್ರು ಎಂತ ವ್ಯಕ್ತಿ ಅಂದ್ರೆ, ಆ ತೆಮ್ಮೆಲೆ ಇದ್ದ ಹೊತ್ತಿನ ಸೆಗಣಿ ಹಿಡ್ಕೊಂಡು ಹೋಗದ್ದ, ಸೆಗಣಿ ಹಿಡ್ಕೊಂತ ತನ್ನ ಹೊಲ್ದಾಗ ಆಗ್ತದ. ಏನಂದ್ರೆ ಸರ್, ಅವರು ಇಲ್ಲಿ ಕುಷ್ಟಗಿ ತಾಲೂಕಿನಲ್ಲಿ 500 ರೂಪಾಯಿ ಎಕರೆ ಹೊಲ ತಗೊಂಡಿದ್ರು. ತಗೊಂಡು ಅವಾಗ 40 ಎಕರೆ ದಾಳಂಬರಿ ಮಾಡಿದ್ರು ಅವರು. ಅವಾಗ ಅವರು ನಮ್ಮ ದೋಸ್ತಿ ಆಯ್ತು. ಅವಾಗ ನನಗೆ ಪ್ರಚೋದನೆ ಮಾಡಿದ್ರು, ಇಲ್ಲ ನೀವು ದಾಳಂಬರಿ ಮಾಡ್ರಿ, ಗಣೇಶ್ ವೆರೈಟಿ ಇತ್ತು ಅವಾಗ. ಅವಾಗ ನಾವು ಮೊದಲು 6 ಎಕರೆ ದಾಳಂಬರಿ ಮಾಡಿದ್ವಿ ಇಲ್ಲಿಂದ ಈ ಕಡೆ. ಅವಾಗ 50,000 ರೂಪಾಯಿ ಬಂತು, ಇದು 86 ಒಳಗೆ. ಅವಾಗ 50,000-50,000 ದೊಡ್ಡ ರೊಕ್ಕ ಅವಾಗ. ಹೌದು. ಅವಾಗ ನಮಗೇನು ಒಂದು ಇಲ್ಲಿ ಇದರಲ್ಲಿ ಕಾಂಟ್ರಾಕ್ಟರ್ ದುಡ್ಡು ಇಲ್ಲ, ಇದರದ್ದು ಭಾಳ ದುಡ್ಡು ಐತೆ ಅಂತೇಳಿ ಮತ್ತೆ ಇದು ಅಷ್ಟು 13 ಎಕರೆ ಮಾಡಿದ್ವಿ. ಅವಾಗ 3 ಲಕ್ಷ ರೂಪಾಯಿ ಬಂತು. ಅವಾಗ ನಮಗೆ ಇದು ರುಚಿ ಎತ್ತಿಂದ ಮತ್ತೆ ಇಲ್ಲಿ ಮಂಡಬರಿ ತೋಟ ಅಂತೇಳಿ ಅವಾಗ 6,000 ರೂಪಾಯಿ ಎಕರೆಯಿಂದ 30 ಎಕರೆ ತೊಗೊಂಡ್ವಿ. ಆಮೇಲೆ ತಲಕಟ್ಟಿ ತೋಟದ್ದು ಅದು 7,000 ಅಂತಾಗ ಅದು ಒಂದು 50-60 ಎಕರೆ ಆಯಿತು. ಹಿಂಗೆ ಆಮೇಲೆ ನಮ್ಮ ಬ್ರದರ್ ಒಂದು 30-40 ಎಕರೆ ತೊಗೊಂಡ್ವಿ. ಈ ಊರಲ್ಲಿ ಒಂದು ನಿಯರ್ಲಿ ಒಂದು 50 ಎಕರೆ ನಮ್ಮ ನೈಟದಲ್ಲಿ ಅಲ್ಲಿ ತೊಗೊಂಡ್ವಿ. ಎಲ್ಲ ಅಲ್ಲಿ ಒಂದು 32 ಎಕರೆ 1 ಲಕ್ಷ ರೂಪಾಯಿ ಗುತ್ತಿಗೆ. 32 ಎಕರೆ 1 ಲಕ್ಷ ರೂಪಾಯಿ ಗುತ್ತಿಗೆ. ಅಂದ್ರೆ ಅವಾಗ ದುಡ್ಡಿಂದ ಅಷ್ಟು ಅಭಾವ ಇತ್ತು. ದುಡ್ಡಿಂದ ಅವಾಗ 10 ರೂಪಾಯಿ ಇಲ್ಲಿ ಹುಡ್ತಿದ್ದಿಲ್ಲ ನಮಗೆ. ಹಿಂಗಾಗಿ ನಮಗೆ ಒಕ್ಕಲ್ತನ ಬಗ್ಗೆ ಅಭಿರುಚಿ ಬಂದಾಗ ಮುಂದೇನಾಯ್ತು ಅಂದ್ರೆ, ಇದು ದಾಳಂಬರಿ ನಾವೇನು ಮಾಡೋದು ದಾಳಂಬರಿ ಮಾಡ್ಕೊಂತ ಹೋದ್ವಿ. ನೇರ್ಲಿ ಒಂದು 100-120 ಎಕರೆ ದಾಳಂಬರಿ ಆಯ್ತು ನಮ್ದು. ಏನೇನೇನೇನೋ ಜೀರೋ ಇದ್ದವರು 120 ಎಕರೆ ಜಮೀನು ಮಾಡಿದ್ರಿ. ದಾಳಂಬರಿ ಆಯ್ತು ರೀ. ದಾಳಂಬರಿ ಆಗಿಂದ ಮಕ್ಕಳು ಶಾಲೆ ಮುಗಿದು ಇವರು ಬಂದರು. ರಮೇಶ್ ಬಂದಿಂದ ಏನಾಯ್ತಪ್ಪ ಅಂದ್ರೆ ಜವಾಬ್ದಾರಿ ತಗೊಂಡು ಹತ್ತು ಮಾಡಕತ್ತಿದ್ದ.
ಮಾಡಕತ್ತಿದಾಗ ಮತ್ತು ನಮ್ಗೆ ಒಂದು ಶಕ್ತಿ ಬಂತು ಏನು ಹಿಂಗಾಗಿ ಏನಾಯ್ತಪ್ಪ ಅಂದರೆ ನಾವು ದಾಳಂಬ್ರಿ ಅವಾಗ 2007-8 ಭಾಳ ಉತ್ಕೃಷ್ಟ ಮಟ್ಟಕ್ಕೆ ಹೋಯ್ತು ದಾಳಂಬ್ರಿ ನಮ್ಮ ದುಡ್ಡು ಇರಲ್ಲ ಕೋಟೆಗಟ್ಟಲೆ ದುಡ್ಡು ಬರಕತ್ತಿ. ಮುಂದೆ ಏನಾಯ್ತು ಅಂದರೆ ಬ್ಲೈಟ್ ಅಂತ ಡಿಸೀಸ್ ಬಂತು. ಬ್ಲೈಟ್ ಅಂಡ್ ಡಿಸೀಸ್ ಬಂದ ಹೊತ್ನ್ಯಾಗ ಇದು ನಮ್ಗೆ ಆ ವರ್ಷ ಒಂದು 2008, 9, 7, 8 ಇರಬೇಕು. ಅವಾಗ ಹೆವಿ ರೇನ್ ಆಯ್ತು ನಮ್ಮಲ್ಲಿ. ಈಗ ಹೆಂಗೆ ಆಯ್ತು ಇದಕ್ಕಿಂತ ಹೆವಿ ರೇನ್ ಆಯಿತು. ಅವಾಗ ನಾವು ಒಂದು 25-30 ಲಕ್ಷ ರೂಪಾಯಿ ಲಾಸ್ ಆಯಿತು ಬ್ಲೈಟ್ ಬಂದು. ಅವಾಗ ಏನಾಯ್ತು ನಾವು ಡೈವರ್ಟ್ ಆದ್ವಿ. ಇದು ಯಾಕೆ ಸ್ವಲ್ಪ ಪ್ರಾಬ್ಲಮ್ ಇದೆಪ್ಪ. ಆಮೇಲೆ ಲೇಬರ್ ಪ್ರಾಬ್ಲಮ್ನು ಭಾಳ ಆಗ್ಲಿಕ್ಕೆ ಅವಾಗ ನಾವೇನಾದ್ವಿ ದಾಳಂಬರಿ ಒಳಗನ ಶ್ರೀಗಂಧ, ತೇಗು, ಆಮೇಲೆ ಇವು ಚಿಕ್ಕು, ಆಮೇಲೆ ಆ ಕಡೆ ಮಾವು ಐತೆ, ಆಮೇಲೆ ಬೇರೆ ಬೇರೆ ಡೈವರ್ಟ್ ಆದ್ವಿ. ಈಗೇನಾಗೈತಪ್ಪ ಅಂದರೆ 1 ಎಕರೆದಲ್ಲಿ 145 ತೇಗ ಅದಾವೆ, 300 ಶ್ರೀಗಂಧ ಅದಾವೆ, ಒಂದು 30-40 ಸಪೋರ್ಟ್ ಐತಿ ಇಲ್ಲಿ. ಆಮೇಲೆ ಈಗ ಇವು ಕಸ್ಟಲ್ ಆ್ಯಪಲ್ ಸಪೋಟ ಮತ್ತು ಇವೇನದಾವ ಅಂದರೆ ಇವನ್ನ ಈಗ ಸಪೋರ್ಟ್ ನಾವು ಮೊದಲು ನಮಗೆ ಎಲ್ಲಿ ಪ್ಲ್ಯಾನ್ ಇದ್ದಿಲ್ಲ, ಮಾಡಲ್ ಎಲ್ಲಿ ನೋಡೋಕ್ಕಿದ್ದಿಲ್ಲ. ಹಿಂಗಾಗಿ ಹೆಂಗೆ ಬರ್ತಾಗ ಮಾಡ್ಕೊಂತ ಹೋದ್ವಿ. ಹಿಂಗಾಗಿ ಈಗೇನಾಗೈತಪ್ಪ ಅಂದರೆ ಹೆಚ್ಚೊಲ್ಲು ಒಂದು ಮಾಡಲ್ ಸಿಕ್ಕೈತೆ ನಮಗೆ. ಏನು ಈ ರೀತಿ ಆದ್ರೆ ಒಂದು ರೈತರು ಬೇಕಾದ್ ಮಾಡ್ಬೋದು ಅನ್ನೋದು ಒಂದು ಮಾಡಲ್ ಸಿಕ್ಕೈತೆ. ಯಾಕಂದ್ರೆ ಈ ಜೀರೋ ಕಲ್ಟಿವೇಶನ್ ಒಳಗೆ ನಾವು ಆಲ್ರೆಡಿ ಈಗ 35-40 ಸಾವಿರ ರೂಪಾಯಿ ರೀಚ್ ಆಗಿವಿ. ಯಾಕೆ ಈ ಸಪೋರ್ಟ್ ಏನು ಬರ್ತೈತೆ ಗಿಡಕ್ಕೆ ನಮಗೆ 1,500-2 ಸಾವಿರ ತನಕ ಕೊಡಕತ್ತೈತೆ. ಬೇಡ ಎವರೇಜ್ ನಮ್ಗೆ 30 ಸಾವಿರ ರೂಪಾಯಿ ರೀಚ್ ಆಗಿವಿ ಅದು ಈ ಹೊಲದಲ್ಲಿ. ಆಮೇಲೆ ಆ ಕಡೆ ಮಾವು ಐತೆ. ಮಾವು ಒಂದು ಎಕರೆಗೆ ಅವು 30-40 ಮಾವು ಅದಾವ. ಏನ್ರಿ 30x30 ಹಿಂಗೆ ಮಾವು ಇಟ್ಟಿವಿ. ಅವು ಒಂದು ಎಂತ ಇಲ್ಲಾಂದ್ರೆ ಗಿಡಕ್ಕೆ 1,000 ರೂಪಾಯಿ ಬಂದರೂ ನಮಗೆ ಅದೊಂದು 30-40 ಸಾವಿರ ರೂಪಾಯಿ ಕೊಡಕತ್ತೈತೆ. ನಮ್ಮದೇ ಅಂದರೆ ಜೀರೋ ಕಲ್ಟಿವೇಶನ್ ಒಳಗೆ ಇದು 25 ವರ್ಷ ಬೇಕು. ತೇಗಾತು ಶ್ರೀಗಂಧ ಆತು 25 ವರ್ಷ ಮೇಲೆ ನಮ್ಗೆ ದೊಡ್ಡ ರೊಕ್ಕ ಬರ್ತೈತೆ. ಮೊದಲು ಬಂದರೂ ಸಣ್ಣ, ಅದು ಅಷ್ಟ ದೊಡ್ಡ ರೊಕ್ಕ ಆಗೋದಿಲ್ಲ. 25 ಮೇಲೆ ಬಂತಂದರೆ ಇದು ಏನಾಗುತ್ತೆ, ಎಕ್ಸಾಂಪಲ್ಲು ಈಗ ಸ್ಯಾಂಡಲ್ ಅದ. ಸ್ಯಾಂಡಲ್ ಮೊನ್ನೆ ನಾವು ಇಷ್ಟು ಅಲ್ಲಿ ಸಪೋಸ್ ಇದಾಯಿತು, ಒಂದು 500 ಗಿಡ ಕೊಟ್ಟಿವಿ KCDಗೆ. ಅಲ್ಲಿ ಏನಾಯ್ತಪ್ಪ ಅಂದರೆ ಅದು ಒಳಗೆ ಗರ್ತ್ ಜಾಸ್ತಿ ಬರಲಿಲ್ಲ ನಮಗೆ. ಗರ್ತ್ ಏನಾಯ್ತಪ್ಪ ಅಂದರೆ ಒಳಗೆ ಕೆಚ್ಚಿದ್ದದ್ದು 7-8 ಸಾವಿರ ರೂಪಾಯಿ ಕೊಡ್ತಾರೆ 1 kgಗೆ. ಆದ್ರೆ ವೈಟ್ ವುಡ್ ಏನೈತಲ್ಲ ಬರೀ 46 ರೂಪಾಯಿ ಕೊಡ್ತಾರೆ. ಬರೀ 46 ರೂಪಾಯಿ ವೈಟ್ ವುಡ್. ಇಲ್ಲಿಂದ ಎಲ್ಲಿಗಿದೆ? ಹಿಂಗಾಗಿ ಏನೈತೆ ಅಂದರೆ ಕೆಚ್ಚು ಅದು ಗಟ್ಟಿ ಬರ್ಬೇಕು, ವೈಟ್ ವುಡ್ ಕಡಿಮೆ ಬರ್ಬೇಕಂದ್ರೆ ಅದಕ್ಕೆ ಏಜ್ ಆಗ್ಬೇಕು. ಏನು ಈಗ ನಮಗೊಂದು ಅದ್ರದ್ದು ಬಗ್ಗೆ ಏನಾಯ್ತು ಅನ್ನೋದು ಗೊತ್ತಾಗತೈತೆ. ಅದಕ್ಕೆ ಒಂದು 25 ವರ್ಷ ನಾವು ಶ್ರೀಗಂಧ ಆಮೇಲೆ ತೇಗು ಎಂತ ಇಲ್ಲ ಅಂದ್ರೆ ತೇಗು ಒಂದು ಕನಿಷ್ಠ ಒಂದು 50 ಗಂಟೆ ಬಿಟ್ಟಂತ ಬಂದೇ ಬರ್ತದೆ ಗಿಡ. ನಮಗೆ 4 ಸಾವಿರ 5 ಸಾವಿರ 6 ಸಾವಿರ ಬೇಡ, 2 ಸಾವಿರ ಹಿಡಿದ್ರು ಒಂದು ಗಿಡಕ್ಕೆ 1 ಲಕ್ಷ ರೂಪಾಯಿ ಬರ್ತೈತೆ. 145 ಗಿಡಕ್ಕೆ 1 ಕೋಟಿ ಮೇಲೆ ಆಗುತ್ತೆ. ಇವು ಕೊಟ್ಕೊಂಡು ನಮಗೇನಂದ್ರೆ ಎವರೇಜ್ ನಮಗೆ 1 ಕೋಟಿ ಬರಲಿ. ಒಂದು ನಮಗೆ ಏನು ಈಗ ಶ್ರೀಗಂಧ ಬಂತು, ತೇಗ್ ಬಂತು, 25 ವರ್ಷ 1 ಕೋಟಿ ಬರಲಿ. ಇದು ಇನ್ಸೂರೆನ್ಸ್ ಟೈಪ್ ಆಗುತ್ತೆ. ಆಮೇಲೆ ಇವಾಗ ನಮಗೇನೈತೆ ಮಿಕ್ಸ್ ರಾಪ್ನೊಳಗೆ 1 ಲಕ್ಷ ರೂಪಾಯಿ ತಂತ ತೆಗಿಬೇಕಂತ ಆಸೆ ಐತೆ. ಅಂದರೆ ಈಗ ಎಕ್ಸಾಂಪಲ್ ಈಗ ಕಸ್ಟಲ್ ಆ್ಯಪಲ್ಲು ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೊಂದು 2 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಈಗ ಇದೊಂದು 30-35 ಸಾವಿರ, ಅದೊಂದು ಇಷ್ಟು. ಆಮೇಲೆ ಈಗ ಅಡಿಕೆ ಹಾಕಿದ್ರೆ ಅಡಿಕೆ ಮತ್ತು ಎಲ್ಲಿ ಗ್ಯಾಪ್ ಅದಾವ ಇಲ್ಲಿ ಅಡಿಕೆ ಹಾಕಿವಿ ಟ್ರೈಲಿಂದ ಅಲ್ಲಿ ಒಂದು 4 ಹಾಕಿ ಇಲ್ಲಿ ನಮ್ಮ ನರ್ಸರಿಯಾಗ ರಮೇಶ್ ನರ್ಸರಿ ತಂದು ಹಚ್ಚಿದ್ವಿ, ಸಕ್ಸಸ್ ಆಗ್ಯಾವ. ಹಿಂಗಾಗಿ ಏಲಕ್ಕಿ ಹಾಕಿವಿ, ಏಲಕ್ಕಿ ಸಕ್ಸಸ್ ಆಗೈತೆ. ಕಾಫಿ ಆಗೈತೆ, ಕಾಫಿ ಸಕ್ಸಸ್ ಆಗೈತೆ. ಈ ಟೋಟಲ್ ಈ ಟೈಪ್ ಮಾಡಿದರೆ 1 ಎಕರೆಗೆ 1 ಲಕ್ಷ ರೂಪಾಯಿ ತೆಗಿಬೋದು ಒಂದು ನಮ್ಮ ಬದುಕಕ್ಕೆ. ಇದು ಇನ್ಸೂರೆನ್ಸ್ ಬಂದೈತಿ 25 ವರ್ಷಕ್ಕೆ ಒಂದು ದೊಡ್ಡ ಅಮೌಂಟ್ ಇದು ಕೈ ಸೇರ್ತೈತೆ. ಏನು ನಾವು ಕಡಿಮೆ ಯಾವಾಗಲೂ ಕಡಿಮೆ ಹಿಡಿಬೇಕಾಗತ್ತೆ. ಏನು ಹೆಚ್ಚಿಗೆ ಜನರು ಏನಪ್ಪ ಅಂದ್ರೆ ಭಾಳ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತಂದ್ರೆ ಮುಂದೆ ಅವರು ಇದು ನಿರಾಶೆ ಆಗಬಾರ್ದು. ಏನು ಹಿಂಗಾಗಿ ಏನಾಗೈತೆ ಅಂದ್ರೆ ಅದಕ್ಕಿಂತ ಮೇನ್ ನಮ್ಮ ಖುಷಿ ಏನಂದ್ರೆ ಪರಿಸರ ನಾವು ಎಲ್ಲ ಪ್ರಕೃತಿ ಒಳಗೆ ಎಲ್ಲ ಪಡ್ಕೊಂಡಿವಿ. ನಮ್ಮ ಕೊಡುಗೆನೂ ಬೇಕಲ್ಲ, ನಾವು ಕೊಡುಗೆ ಏನು ಕೊಡಬೇಕಲ್ಲ. ಹಿಂಗಾಗಿ ಅಕ್ಷಿ ಪಕ್ಷಿಗಳು ಎಲ್ಲವೂ ಇದರಲ್ಲಿ ಬದುಕ್ತಾವ. ಆಮೇಲೆ ಪರಿಸರಕ್ಕೆ ನಾವು ಒಂದು ಏನೋ ಶಕ್ತಿ ಸಾಥಿ ಕೊಟ್ಟಾಗತ್ತೆ. ಆಮೇಲೆ ನಮ್ಮ ಬದುಕು ಇವತ್ತು ಎಲ್ಲೇ ಹೋಗಿ 10-20 ಸಾವಿರ ರೂಪಾಯಿ ಬೆಂಗಳೂರು ದುಡಿಯಕತ್ಯಾರ. 10-20 ಸಾವಿರ ರೂಪಾಯಿ ತಿಂಗಳ 10-20 ಸಾವಿರ ಬೆಂಗಳೂರು ದುಡಿಯಕತ್ಯಾರ. 10-20 ಸಾವಿರ ದುಡಿದ್ರೆ ಏನು ಮಾಡ್ಬೋದು? ಭೂಮಿ 4-8 ಎಕರೆ ಭೂಮಿ ಇದ್ದರೂ ಹೋಗಕತ್ಯಾರ. ಇವತ್ತು 2 ಎಕರೆ ಭೂಮಿ ಇತ್ತಪ್ಪಂದ್ರೆ ಅವನು ಭಾಳಷ್ಟು ಆರಾಮಾಗಿ ಜೀವನ ಮಾಡ್ಬೋದು. ಇದರಲ್ಲಿ ಒಂದು 2 ಎಕರೆ ಇತ್ತಂದರೆ ಅದರ ಒಂದು 2 ಹಸುಗಳು, ಒಂದು ಈ ಟೈಪ್ ಅಗ್ರೋ ಫಾರೆಸ್ಟ್ ಮಾಡ್ಕೊಂಡು ಅದ್ರ ಹಣ್ಣಿನ ಗಿಡಗಳು ಮಾಡ್ಕೊಂಡು ನಡುವೆ ಏನಪ್ಪ ಅಂದರೆ ವೆಜಿಟೇಬಲ್ ಮಾಡ್ಕೊಂಡು ಈ ಟೈಪ್ ಮಾಡಿದ್ರಪ್ಪ ಅಂದರೆ 1 ಎಕರೆದಲ್ಲಿ ಎಂತ ಇಲ್ಲ ಅಂದ್ರೆ 1 ಕೋಟಿ ರೂಪಾಯಿ ಅಂದ್ರೆ ಅವನಿಗೆ 2 ಎಕರೆ ಅಂದ್ರೆ 2 ಕೋಟಿ ರೂಪಾಯಿ ಬರ್ತೈತೆ. 1 ಲಕ್ಷ 2 ಲಕ್ಷ ರೂಪಾಯಿ ವರ್ಷ ಅವನಿಗೆ ಆದಾಯ ಬರ್ತೈತೆ. 2 ಎಕರೆ ಜಮೀನು ಸಾಕು ಭೂಮಿ.
ಅದಕ್ಕೆ ಏನಾಗೈತೆ ರೈತರು ಇವತ್ತು ಒಕ್ಕಲ್ತನದಿಂದ ದೂರ ಹೋಗ್ಲಿಕ್ಕತ್ತಾರ. ಅದಕ್ಕೆ ಒಕ್ಕಲ್ತನದಲ್ಲಿ ಇದ್ದನ್ನ ಎಲ್ಲಿ ಇಲ್ಲ. ಯಾಕೆ ನಾನು ಕಾಂಟ್ಯಾಕ್ಟ್ ಮಾಡಿ ನೋಡೀನಿ, ಬಿಸ್ನೆಸ್ಸು ಅದಾವ. ಎಲ್ಲ ನೋಡಿದಾಗ ಒಕ್ಕಲ್ತನದಲ್ಲಿ ನಮ್ಮ ನೆಮ್ಮದಿ ಐತಿ, ಶಾಂತಿ ಐತಿ, ಹಣ ಐತಿ. ಆಮೇಲೆ ನಮ್ಮದು ಒಂದು ಥರ ಇಲ್ಲಿ ಏನೋ ಒಂದು ಮನೆಗೆ ಇಲ್ಲಿ ಬಂದೀವಿ ಅಂದರೆ ಒಂಥರ ಉಲ್ಲಾಸ ಆಗತ್ತೆ, ಮನುಷ್ಯ ರಿಲ್ಯಾಕ್ಸ್ ಆಗ್ತದೆ. ಇದಕ್ಕಿಂತ ಹೆಚ್ಚಿಂದ ಏನ ಆರೋಗ್ಯ ಸಿಗ್ತೈತಿ. ನಾವು ಬೆಳಗ್ಗೆ ಬಂದೀವಿ ಅಂದ್ರೆ ಇಲ್ಲಿ ಹಂಗಾಸಿ ರೌಂಡ್ ಹೋದೆವು ಅಂದರೆ ಎಲ್ಲ ಇದು ಆಮ್ಲಜನಕ ಏನಾಗ್ತೈತಿ ಮನುಷ್ಯನಿಗೆ ಒಂಥರ ಮತ್ತೆ ನಾವು ಒಂಥರ ಬ್ಯಾಟರಿ ರೀಚಾರ್ಜ್ ಆಗುತ್ತೆ. ಇದು ಇದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗುತ್ತೆ? ಹಣ ಮುಖ್ಯ ಅಲ್ಲ, ಹಣ ಬರ್ಬೋದು ಹೋಗ್ಬೋದು. ಆದರೆ ನಮಗೇನೈತಂದ್ರೆ ಮೊದಲು ಮನುಷ್ಯನಿಗೆ ಬದುಕಲಿಕ್ಕೆ ಒಳ್ಳೆ ಗಾಳಿ ಬೇಕು, ಆರೋಗ್ಯದಿಂದ ಇರ್ಬೇಕಾದ್ರೆ. ಆಮೇಲೆ ಒಳ್ಳೆ ನೀರು ಬೇಕು, ಒಳ್ಳೆ ಆಹಾರ ಬೇಕು. ಇವು ಬೇಕಂದ್ರೆ ಒಕ್ಕಲಿಗೆನೇ ಬೇಕು. ಅದಕ್ಕೆ ಒಕ್ಕಲಿಗೆ ಈ ರೀತಿ ಮಾಡಿದ್ರಪ್ಪ ಅಂದ್ರೆ ಅವನು ಬಡವಲ್ಲ. ಆ ರೀತಿ ಏನಪ್ಪ ಅಂದ್ರೆ ಯುವಕರಿಗೆ ಏನೈತಪ್ಪ ಅಂದ್ರೆ ಇವತ್ತು ವಿದ್ಯೆ ಕಲಿತು ನಾನು ನೌಕರಿ ಅಂತ ಎಲ್ಲರೂ ಹೋಗಕತ್ತಾರ. ನೌಕರಿ ಎಲ್ಲರೂ ಸಿಗೋದಿಲ್ಲ. ಆ ನೌಕರಿ ಅಲ್ಲಿ ಇನ್ನೊಬ್ರು ನೌಕರಿ ಅಂದ್ರೆ ನೌಕರಿನ ಅದು ಏನು ಇನ್ನೊಬ್ಬರಲ್ಲಿ ನಾವು ಕೆಲಸ ಮಾಡಲೇಬೇಕು. ಆದ್ರೆ ಇದು ಸ್ವಂತ ನಾವು ಉದ್ಯಮಿ ಆಗ್ತೀವಿ, ಸ್ವಂತ ಮಾಲಕ್ ಆಗ್ತೀವಿ. ಅದಕ್ಕೆ ನಮ್ಮ ಮಕ್ಕಳು ಸಹಿತವಾಗಿ ಇವತ್ತು ನನ್ನ ಪುಣ್ಯ ಏನಂತೆ, ನಮ್ಮ ಮಕ್ಕಳು ಇಬ್ಬರು ಇದ್ದರು ಅವರು ಒಂದು ಒಳ್ಳೆಯ ಇದ್ರೊಳಗೆ ಮತ್ತು ಈ ಮುಂಜಾನೆ ಬುತ್ತಿ ಕಟ್ಕೊಂಡು ಹೋದವ ರಾತ್ರಿ 8-9 ಗಂಟೆಗೆ ಬರ್ತಾನೆ ಗ್ರಾಜುಯೇಟ್ ಆಗಿ. ಆಮೇಲೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ಏನು? ಆಮೇಲೆ ನನಗೆ ಮೊದಲು ರಾಜಕೀಯ ಭಾಳ ಹುಚ್ಚಿತ್ತು. ಮೊದಲು ನಾನು 90 ಮೊದಲು ಇಲ್ಲಿ ಮುನ್ಸಿಪಾಲಿಟಿ ಅಧ್ಯಕ್ಷ ಆಗಿದ್ದೆ. ಆಮೇಲೆ ತಾಲೂಕು ಮೆಂಬರ್ ಆದ್ವಿ. ಆಮೇಲೆ JDU 5 ವರ್ಷ ಅಧ್ಯಕ್ಷ ಆಗಿದ್ದೆ, ತಾಲೂಕು ಅಧ್ಯಕ್ಷ. ಆಮೇಲೆ ಕಾಂಗ್ರೆಸ್ ಅಧ್ಯಕ್ಷ ಆಗಿದೆ 5 ವರ್ಷ. ಆಮೇಲೆ 98ದಾಗ ನಾನು B.Pharm ಸಿಕ್ತಿ. ಬೈರೇಗೌಡರು ಅಧ್ಯಕ್ಷದ್ರು JDUದು. ಅವಾಗ B.Pharm ಸಿಕ್ತಿ. ಆ ಮೋಸ ನಮ್ಗೆ ನಮ್ಗೆ ಮೋಸ ಗೊತ್ತಾಗೋದಿಲ್ಲ. ಅವಾಗ ಮೋಸದಾಗ ಇದಾದೆ. ಆವಾಗ ಪಕ್ಷದ ಆಸೆ ಬರ್ತಿದ್ದೆ. ಆದ್ರೆ ನನಗೆ ಒಳ್ಳೇದಕ್ಕೆ ಆತಂತ ಅನ್ಸೈತೆ ನನಗೆ. ಯಾಕಂದ್ರೆ ಇವತ್ತು ನನಗೆ ಇಷ್ಟೊಂದು ಸಂಪತ್ತು ಇದು ಸಿಗ್ತಿದ್ದಿಲ್ಲ. ನಾನು ರಾಜಕಾರಣಕ್ಕೆ ಹೋದ್ನಿ ಅಂದ್ರೆ ಮಕ್ಕಳನ್ನು ಹಿಂದೆ ಕರ್ಕೊಂಡು ಹೋಗ್ಬೇಕಾಗತ್ತು. ಏನು ಇವತ್ತು ರಾಜಕಾರಣದಾಗ ಏನೈತೆ ಒಂದು ಗೊತ್ತಾಯ್ತು ನಿಮಗೆ. ಅದಕ್ಕೆ ಸ್ವಚ್ಛವಾದ ಅನ್ನ ಉಣ್ಣಾಕತ್ತೀವಿ ಏನು. ಆಮೇಲೆ 4 ಮಂದಿ ಇದರಿಂದ ಉಪಯೋಗ ಆಗುತ್ತೆ ಏನು. ಆ ದೃಷ್ಟಿಕೋನದೊಳಗೆ ಏನಪ್ಪ ಅಂದ್ರೆ ಇವತ್ತು ಯೂನಿವರ್ಸಿಟಿಯವರು, ಇವತ್ತು ರಾಯಚೂರು ಯೂನಿವರ್ಸಿಟಿಯವರು ನನಗೆ ಗೊತ್ತಿಲ್ಲ ಅದು. ಅವರು ನನಗೆ ಗೌರವ ಡಾಕ್ಟರೇಟ್ ಕೊಟ್ಟರು. ಅದ್ಭುತ. ಓಕೆ, ಡಾಕ್ಟರೇಟ್ ಕೊಟ್ಟರು ಮೇ 26ಕ್ಕೆ. ಮೇ 24ಕ್ಕೆ ಫೋನ್ ಮಾಡ್ತಾರೆ ಅವರು. ಫೋನ್ ಮಾಡಿ ಸರ್ ನಾವು ಯೂನಿವರ್ಸಿಟಿಲಿಂದ ರಾಯಚೂರು ಯೂನಿವರ್ಸಿಟಿ ಮಾತಾಡೋದು ಅಂತೇಳಿ ಹೇಳಿ ಸರ್ ಅಂದೆ. ನಿಮ್ಮನ್ನ ಡಾಕ್ಟರೇಟ್ ಇದು ಮಾಡಲಾಗಿದೆ, 26 ಸ್ವೀಕಾರ ಮಾಡ್ಬೇಕು ಅಂದ್ರು. ಯಾರಿಗಿರೇ ನಾನು ನಿಮಗೆ ದೇವೇಂದ್ರ ಪೋಟಿಗರು ಹೋದಲ್ರಿ? ಹೌದು ನಾನಾರೇ ಅಂದೆ. ನಿಮಗಾರೇ ಅಂತ ಹೇಳಿದ್ರು. ಏನು ಅಂದರೆ ಗುರುತಿಸ್ತೈತಲ್ಲ ಇವತ್ತು ಸಮಾಜ. ಹೌದು, ಗುರುತಿಸ್ತೈತಲ್ಲ. ಇವತ್ತು ಹೈದರಾಬಾದ್ ಅಂದ್ರೆ ಕಲ್ಯಾಣ ಕರ್ನಾಟಕದಾಗ ಫಸ್ಟ್ ರೈತರಿಗೆ ಕೊಟ್ಟದ್ದು. ಅದಕ್ಕಿಂತ ಮೊದಲು ಅಬ್ದುಲ್ ಕಲಾಂ ಅವರು 2013 ಕೃಷಿ ವಿಜ್ಞಾನ ಅಂತೇಳಿ ಕೊಟ್ಟರು. ರೈತ ವಿಜ್ಞಾನ ಅಂತೇಳಿ, ರೈತ ವಿಜ್ಞಾನ ಅಂತ ಪುಣ್ಯಾತ್ಮ ಕೂಡ 5 ನಿಮಿಷ ಮಾತಾಡ್ಕೊಂಡು ಆಸ್ಪದ ಸಿಕ್ತಿ. ಇದು ಒಕ್ಕಲಿಗಿನ ಮಾತ್ರ ಸಾಧ್ಯತೆ ಐತೆ. ಏನು ಆ ದೃಷ್ಟಿಕೋನದಾಗ ಏನಪ್ಪ ಅಂದರೆ ನಾ ಸಂತೃಪ್ತಿ ಜೀವನ ಐತೆ. ಆಮೇಲೆ ನನ್ನ ಮಕ್ಕಳು ಸ್ವಸ್ಥರು ಏನು ಒಂದು ಒಳ್ಳೆಯ ಇದ್ರೊಳಗೆ ಐತೆ. ಇದಕ್ಕಿಂತ ಹೆಚ್ಚಿಗೆ ದೇವರು ಇನ್ನೇನು ಕೊಡ್ಬೇಕು ನಮ್ಗೆ? ಭಾಳ ಅದ್ಭುತ. ನಾನು ಸ್ಟಾರ್ಟಿಂಗೇ ಹೇಳ್ತಿದ್ದೆ ಇವತ್ತು ನಿಮ್ಗೆ ಎಂಥವ್ರನ್ನ ಪರಿಚಯ ಮಾಡಿಸ್ತೀನಿ ಅಂದರೆ ಕೋಟಿ ಲೆಕ್ಕದಲ್ಲಿ ಇರೋರನ್ನ ಪರಿಚಯ ಮಾಡಿಸ್ತೀನಿ ಅಂತ. ನಿಜಕ್ಕೂ ಖುಷಿ ಆಯಿತು. ಆಮೇಲೆ ನಿಮ್ಮ ಜರ್ನಿ ಏನು ಸರ್ ಅಷ್ಟು ಅದ್ಭುತ. ಈಗ ಇರೋದನ್ನ ವೃದ್ಧಿ ಮಾಡೋದು, ಕನಸು ಕಾಣೋದು, ಅದರಲ್ಲಿ ಪ್ರಯೋಗ ಮಾಡೋದು ಬೇರೆ. ನೀವು ಅದು ಏನು ಸರ್ ಅವಾಗ? ಸರ್ ಒಂದು ಏನಾಯ್ತಂದ್ರೆ ನಾನು ನಮ್ಮ ಡ್ರೈ ಲ್ಯಾಂಡ್ ಭೂಮಿ ನಾವು 5 ಮಂದಿ ಗಂಡ್ಮಕ್ಳು 2 ಹೆಣ್ಮಕ್ಳು ನಮ್ಮ ತಂದೆಯವರಿಗೆ. ಅವಾಗ ನಮ್ಮ ಪರಿಸ್ಥಿತಿ ಹೆಂಗಂದ್ರೆ ₹1 ನಮ್ಮ ತಲೆ ಇದ್ದಿಲ್ಲ. ಅವಾಗ ನಾವು ಊಟ ಬದುಕಿದ ಸಾಕ ಲೆಕ್ಕಕ್ಕಿದ್ದೀವಿ. ಅಂಥ ಪರಿಸ್ಥಿತಿ ಒಳಗೆ ನಮ್ಮ ಲೈಫ್ ಹೆಂಗೆ ಬಂತಂದ್ರೆ ಆ ಬೇವಿನ ಬೀಜ ಬರ್ತಾವಲ್ಲ, ಆ ಬೇವಿನ ಬೀಜನ ಅವಾಗ 3 ಸೈಕಲ್ ತಗೊಂಡು ದಿವ್ಸಕ್ಕೆ 50-60 ಕಿಲೋಮೀಟ್ರ್ ನಾನು ಹೋಗಿ ಬೀಜ ತುಂಬ್ಕೊಂಬರ್ತಿದ್ವಿ. ಅವಾಗ ರಸ್ತೆ ಇದ್ದಿಲ್ಲ ಏನಿಲ್ಲ, ಸೈಕಲ್ ಮೇಲೆ ಹೋಗ್ಬೇಕು. ಸೈಕಲ್ ಹೊತ್ಕೊಂಡು ಹೋಗ್ಬೇಕು. ಅದು ಕಿಲೋಮೀಟ್ರ್ಗೆ ಚೈನ್ ಹಾರಬೇಕು. ಆ ನೆಕ್ಸ್ಟು ಅದು ಬಿಟ್ಟು ನೆಕ್ಸ್ಟ್ ಕಿರಾಣಿ ಅಂಗಡಿ ಮಾಡಿದ್ವಿ. ಆಮೇಲೆ ಒಬ್ರು ಗುತ್ತಿಗೆದಾರತಲ್ಲಿ ಮೇಸ್ತ್ರಿ ಅಂತ ಆದ್ವಿ. ಲೈಫು ಅವಾಗ ಏನಿತ್ತು. ಆದ್ರೆ ದೇವ್ರು ಇವತ್ತು ಏನಿಲ್ದವ್ರಿಗೆ ಇವತ್ತು ಇಟ್ಕೊಟ್ಟಾನಲ್ಲ, ಏನಿಲ್ಲದವ್ರಿಗೆ ಇವತ್ತು ಕೊಟ್ಟಾನ. ಬಟ್ ದೂರದೃಷ್ಟಿ ಅದ್ಭುತ ಬಿಡಿ ಸರ್ ನಿಮ್ಮದು. ಅಂದರೆ ನೋಡಿ, ಅವಕಾಶಗಳು ಕೆಲವು ಬಾರಿ ಅವಕಾಶಗಳು ಬಂದಿರುತ್ತೆ ಸರ್, ನಾವು ರೆಡಿ ಆಗಿರ್ಬೇಕು ಅದಕ್ಕೆ, ಅದನ್ನ ತೊಗೊಳೋದಕ್ಕೆ. ಕೆಲವೊಂದು ಸಲ ಅಲ್ಲಿ ಸೋತ್ ಹೋಗ್ಬಿಟ್ಟಿರ್ತೀವಿ, ಆಮೇಲೆ ಕಾಯ್ತೀವಿ, ಸಿಕ್ಕೋದಿಲ್ಲ. ನೀವು ಅದನ್ನು ಚೂಸ್ ಮಾಡ್ಕೊಂಡ್ರಿ, ಅದನ್ನ ಹಿಡ್ಕೊಂಡು ಮಾಡಿದ ಭಗವಂತನ ಇಚ್ಛೆ ಸರ್ ಅದು. ನಾವು ಮಾಡೋಕ್ಕೆ ನಮ್ಮ ಕೈಯಿಂದಲ್ಲ. ನಾವು ಏನು ವಿದ್ಯಾವಂತರು ಅಲ್ಲ, ಆಮೇಲೆ ಬ್ಯಾಕ್ ಇದ್ದವರು ಅಲ್ಲ,
ಏನ್ರಿ ಅಲ್ಲ ಇವತ್ತು ನಾವೇನು ಕೋಟಿ ಮಾತಾಡ್ತೀವಿ, ನೀವೇನು ಹೇಳಿದ್ರಿ ಈಗ 40,000 50,000 13,000 12,000 ಅದು ಕೂಡ ಕೋಟಿ ಲೆಕ್ಕಾಚಾರ ಸರ್ ಅವತ್ತಿಗೆ ಸರ್. ಅವಾಗ ಏನಿತ್ತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಒಂದು ಊರಲ್ಲಿ ಫಸ್ಟ್ ನಾನು 77 78ರಾಗ ಒಂದು ಲ್ಯಾಂಡ್ ತಗೊಂಡೆ 725 ರೂಪಾಯಿ ಎಕರೆ. ಅವಾಗ ನಮ್ಮ ಮನೆಗೆ ಎಲ್ಲರೂ ಬೈದರು, ಎಲ್ಲಿ ತರ್ತಿದ್ದು ದುಡ್ಡು, ಏನು ಮಾಡ್ತಿದ್ದಿ, ಸುಮ್ಮನೆ ಉಂಡಾಡ್ಯಾಡ್ದು ಹುಡುಗಿದು ಏನೋ ಮಾಡ್ತಿದ್ದು ಅಂತೇಳಿ ಎಲ್ಲರೂ ಬೈದರು. ಅವಾಗ ನಾನು ಏನು ಅಲ್ಲಿ ಕಾಂಟ್ಯಾಕ್ಟ್ ಮಾಡೋಕೆ ಹೋದಾಗ ಹಾಗೆ ಟಿಕೆಟ್ ಕೊಟ್ಕೊಂಡು ಮುಡಿಸಿದ್ವಿ. ನೆಕ್ಸ್ಟು 13 ಎಕರೆ ತೊಗೊಂಡಂತ ಅವ್ರು 12 ಎಕರೆ. ಅವಾಗ ಎಲ್ಲಿ ನಾವು 725 ಕೊಡೋಕೆ ಆಗಿಲ್ಲ, ಎಲ್ಲಿ ಕೊಡೋಕ್ಕಾಗತ್ತೆ, ಆಗಲ್ಲ ಅಂತೇಳಿ 6 ಎಕರೆ ತೊಗೊಂಡಿವಿ. ನೆಕ್ಸ್ಟ್ 6 ಎಕರೆ ಅಲ್ಲಿಗೆ ಬಂದರು ಅವರು, ಬಂದು 1500 ರೂಪಾಯಿ ಎಕರೆ ಕೊಟ್ಟರು 6 ಎಕರೆ ಏನ್ರಿ. ಮತ್ತೊಂದು ಅದ್ರ ಪಕ್ಕದಾಗ 6 ಎಕರೆ 2500 ರೂಪಾಯಿ ಎಕರೆ, ಒಟ್ಟು 50 ಎಕರೆ ಏನ್ರಿ. ಅಲ್ಲಿ ಇನ್ನೊಂದು 32 ಎಕರೆ ಬರೀ 1 ಲಕ್ಷ ರೂಪಾಯಿ ಗುತ್ತಿಗೆ. ಇವ್ನು ಕೊಡ್ಬೇಕಾದ್ರೆ ನಾವು ಎಷ್ಟು ತಪ್ಪತ್ರ ಆಯ್ತಪ್ಪ ಅಂದ್ರೆ, ಅವಾಗ 5 ರೂಪಾಯಿ ಬಡ್ಡಿ ತೊಗೊಂಡಿನಿ, ಏನೇನೋ ಮಾಡಿ ಏನಾದ್ರು ರೀಚ್ ಆದ್ವಿ ಏನು. ಅವಾಗ ಅಷ್ಟೇ ಕಷ್ಟ ಇತ್ತು ಸರ್, ದುಡ್ಡಿಂದು ಅಷ್ಟೇ ಕಷ್ಟ ಇತ್ತು, ಬದುಕೋದ ಕಷ್ಟ ಇತ್ತು ಏನು. ಕಷ್ಟದ ರೊಟ್ಟಿ ರುಚಿ ಇರ್ತೈತಿ, ಕಷ್ಟಕ್ಕೆ ಬಕ್ರಿ ಏನಂತ ಟೇಸ್ಟ್ ಇರ್ತೈತಿ. ಆಮೇಲೆ ಈ ನಿಮ್ಗೆ ಅವಾಗ ಅಷ್ಟು ದಾಳಿಂಬೆ ಹಾಕಿದ್ರಲ್ಲ, ಒಂದ್ಸಲ ಬಂದ್ರೆ ಎಷ್ಟು ಬರೋದು ಸರ್ ಕಟಾವು, ಎಷ್ಟಾಗೋದು ಸರ್? ನಾವು 50,000 ಒಂದು ಹಿಡ್ಕೊಂಡು ನಾ 2 ಲಕ್ಷ ತನಕ 2 ಕೋಟಿ ತನಕ ರೀಚ್ ಆಗಿವಿ. 2 ಕೋಟಿ ತನಕ ರೀಚ್ ಆಗಿ ಅವಾಗ ಬರೇ ಲಾಸ್ಟ್ 35 ರೂಪಾಯಿ ಕೆಜಿ. ಈಗಿನ 200 150 ಇದ್ದಿಲ್ಲ. ಬರೀ ನಾವು ಗಣೇಶ ಹಾಕಿದಾಗ 10 ರೂಪಾಯಿ ಕೆಜಿ ಇತ್ತು. 10 ರೂಪಾಯಿ ಕೆಜಿ ಅದ ಭಾಳ ಖುಷಿ ಪಟ್ಟಿವಿ ನಾವು ಏನ್ರಿ. 10 ರೂಪಾಯಿ ಕೆಜಿ ಅಲ್ಪ, ತೆಂಗಿನಕಾಯಿ 2 ರೂಪಾಯಿ ಅದಾವ, ಇದು 10 ರೂಪಾಯಿ ಮಾರ್ತಲ್ಲ ಅಂತೇಳಿ. ಅವಾಗ ಯಾರು ದಾಳಂಬರಿ ತಿಂತದ್ದಿಲ್ರಿ. ದಾಳಂಬರಿ ಸತಿ ಯಾರೋ ಕಾಳು ಬಾಳೆಹಣ್ಣು ತಿಂದು ನೋಡಿ ನಮ್ಮ ಮಂದಿಗೆ, ಅದು ಕಾಳು ಇರ್ತದೆ, ಯಾರು ತಿಂದದಿಲ್ಲ. ನಮ್ಮ ಮನೆಗೆ ನಮಗೆ ಬೈತಿದ್ರು, ಮೆಣಸಿನ ಗಿಡ ಏನಾರು ಹಾಕಿದ್ರು ರೊಕ್ಕ ಬರ್ತೈತೆ, ಇದನ್ನ ಯಾಕೆ ಹಾಕಿರಿ ಅಂತಂದ್ರು. ಆಮೇಲೆ ಮಾರ್ಕೆಟು ಇದ್ದಿಲ್ಲ ಅವಾಗ. ಬೆಂಗಳೂರಿಗೆ ನೀವು ಒಂದು 100 ಬಾಕ್ಸ್ ಕಳಿಸಿದ್ರೆ 2-3 ದಿವಸ ಮಾರ್ತಿದ್ರು ಬೆಂಗಳೂರಿಗೆ. ಮತ್ತು ನಮಗೇನೈತೆ ಕಲ್ಕತ್ತಾ ಚಲೋ ಆಯ್ತು, ಕಲ್ಕತ್ತಾಕ್ಕೆ ನಾವು ಕಳ್ಸಕತ್ತಿದ್ವಿ. ಕಲ್ಕತ್ತಾಕ ಅದು ಹೆಂಗೆ ಮಾರ್ಕೆಟ್ ಅವಾಗ ನಿಮ್ಗೆ ಯಾವ ನಾಲೆಡ್ಜ್ ಇತ್ತು, ಹೆಂಗದ ಅಲ್ಲಿ ಕಳಿಸ್ಬೇಕಂತ? ಅವಾಗ ಕಲ್ಕತ್ತಾ ಇಲ್ಲಿ ಒಬ್ರು ಏಜೆನ್ಸಿ ಇದ್ರು ಸರ್, ಅಫ್ತಾಪ್ ಅಂತೇಳಿ ಒಬ್ಬ ಏಜೆನ್ಸಿ ಇದ್ದ ಕಲ್ಕತ್ತಾದವನು, ಇಲ್ಲಿ ಬಾಳ್ಕೋಟೆಗೆ ಇರ್ತದ. ಅವನು ಮತ್ತೆ ದೋಸ್ತಿ ಮಾಡ್ಕೊಂಡು ಅವಾಗ ಏನಾಯ್ತಂದ್ರೆ ಈಗ 4 ಅಂಗಡಿ ಹೆಚ್ಚಿದ್ರೆ ವ್ಯಾಪಾರ ಕಡಿಮೆ ಆಗುತ್ತೆ, 4 ಒಳ್ಳೆ ರೈತರು ಹೆಚ್ಚಿದ್ರೆ ವ್ಯಾಪಾರ ಜಾಸ್ತಿ ಆಗುತ್ತೆ. ಹೆಂಗಂದ್ರೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ಈಗ ನೀವು ಎಕ್ಸ್ಪೋರ್ಟರ್ ಆಯ್ತು, ಬೇರೆ ಆಯ್ತು. ನಮ್ದು 4 ಎಕರೆ ದಾಳಂಬ್ರೆ ಇತ್ತಪ್ಪ ಅಂದ್ರೆ ಅದು 4 ಎಕರೆ ಬಂದು ಒಂದು 100-200 ಬಾಕ್ಸ್ ನಾವು ಇಲ್ಲಿ ಕಳ್ಸಕ್ ಆಗೋದಿಲ್ಲ. ಅದೇ ನಮ್ದು ಇನ್ನೂ 4 ಮಂದಿ ಕೂಡಿದ್ರೆ ಒಂದು ಟ್ರಕ್ ಮಾಡಿ ಕಳಿಸ್ಬೋದು ನಾವು. ನಾವು ಈ ಟೈಪ್ ಮಾಡಿ ಮೊದಲು ಕಲ್ಕತ್ತಾ ಕಳಿಸ್ತಾ ಇದ್ದೀವಿ. ಅಂದ್ರೆ 2-3 ಸೇರ್ತಿದ್ರೆ ಸೇರ್ಸಿ ಕಳಿಸ್ತಿದ್ವಿ. ಆಮೇಲೆ ಮುಂದೆ ಸೊಸೈಟಿ ಮಾಡಿದ್ವಿ. 91 ಒಳಗೆ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿದ್ವಿ, ಹಣ್ಣು ಬೆಳೆಗಾರ ಸಹಕಾರ ಸಂಘ ಅಂತೇಳಿ. ಅವಾಗ ನಾನು ಅಧ್ಯಕ್ಷನ ಮಾಡಿದ್ವಿ. ಹಿಂಗಾಗಿ ಏನಾಯ್ತು, ನಾವು ಬಾರಾಮತಿಲಿಂದ ಇರ್ಬೋದು, ಬೇರೆ ಬೇರೆ ಯೂನಿವರ್ಸಿಟಿ ಅವ್ರನ್ನ, ಧಾರವಾಡ ಯೂನಿವರ್ಸಿಟಿ ಅವ್ರನ್ನ ತಂದು ನಾವು ಸೆಮಿನಾರ್ ಮಾಡ್ತಾಯಿದ್ವಿ. ಇಲ್ಲಿ ಸೆಮಿನಾರ್ ಮಾಡಿ ರೈತರಿಗೆ ಎಷ್ಟು ದುಡ್ಡು ಬರ್ತೈತೆ, ಅವರಿಗೆ ಅನುಕೂಲತೆ ಆಗುತ್ತೆ, ನಿಮಗೆ ನೀವು ವರ್ಪಿಕ್ ಮಾಡೋದ್ರಿಂದ ಹಾರ್ಟಿಕಲ್ಚರ್ ಮಾಡ್ರಿ ಅಂತೇಳಿ ಪ್ರಚೋದನೆ ಕೊಟ್ಟಿಂದ ನಮ್ಮ ತಾಲೂಕಿನಲ್ಲಿ 5,000 ಹೆಕ್ಟರ್ ಆಯ್ತು ರೀ ನಮ್ಮ ತಾಲೂಕಿಗೆ. ಮುಂದೆ ಅದು ರೈತರು ಏನಾಯ್ತಪ್ಪ ಅಂದರೆ ಬರೇ ಲೆಕ್ಕ ಹಾಕಿದ್ರೆ ಅವ್ರು ತಾನು ಮಾಡಕ್ಕೆ ಹೋಗ್ಲಿಲ್ಲ ಭಾಳ ಮಂದಿ. ಹಿಂಗಾಗಿ ಅವರು ತೊಂದರೆ ಬಿದ್ದು ನಮ್ಮಂದ್ರಿಗೆ ತೊಂದರೆ ಆಯ್ತದ ಲೈಟ್ಲಿಂದ. ಯಾಕಂದ್ರೆ ಈ ಕಡೆ ಡಿಸೀಸ್ ಐತೆ ಅದ್ರಾಗ, ಸಸಿ ಗೋಟಿ ಕಟ್ಟಾಗ ಅವನ ತಂದು ಮಾರಿದ್ರು. ಮಾರೋರು ಮೋಸ ಇವತ್ತು ರೈತರು ಸಹಿತವಾಗಿ ಒಳ್ಳೆ ಮನಸ್ಸಿದ್ದವ್ರು ಅದಾರ, ಎಲ್ಲೇ ಒಂದು ಕೆಟ್ಟ ಮನಸ್ಸಿದ್ರು ಒಬ್ಬಿಬ್ರಾದ್ರೆ ಅದು ಇಡೀ ಹಾಳ ಮಾಡ್ತಾರೆ. ಹಿಂಗಾಗಿ ಅವು ತೊಂದರೆ ಆಯ್ತದು. ಹಿಂಗಾಗಿ ನಾವು ಭಾಳಷ್ಟು ಸೆಮಿನಾರ್ ಮಾಡಿ ರೈತರು ಉತ್ತೇಜನ ಮಾಡಿ. ಇವತ್ತೇನಾಯ್ತಂದ್ರೆ ಕೊಪ್ಪಳ ಜಿಲ್ಲೆ ಹಾರ್ಟಿಕಲ್ಚರ್ದೊಳಗೆ ಕರ್ನಾಟಕದ ಫಸ್ಟ್ ಆಗುತ್ತೆ ಸರ್. ಹೌದು ಸರ್. ಮೊದಲು ಕೋಲಾರ ಅದಿಲ್ಲ ಅಂತಿದ್ವಿ ನಾವು, ಈ ಕೋಲಾರಕ್ಕಿಂತ ನಮ್ಮ ಫಸ್ಟ್ ಐತೆ ಹಾರ್ಟಿಕಲ್ಚರ್ದೊಳಗೆ. ಏನು ಸರ್? ಬಟ್ ಅದರಿಂದ ನಿಮ್ಮಂಥವ್ರದ್ದು ಇದೆ ಅವಾಗ ಬಿತ್ತಿದ ಬೀಜ ಈಗ ನೆಕ್ಸ್ಟ್ ಏನು ಮಾಡಿದ್ರು, ಶರದ್ ಪವಾರದ್ದು ಹೊತ್ನ್ಯಾಗ ಅವಾಗ ಅವ್ರು ನಮ್ಮ ಒಂದು ಅಸೋಸಿಯೇಷನ್ ಮಾಡಿದ್ರು ಎಲ್ಲದಕ್ಕೂ. ಪೋಮಗ್ರೇಟ್ ಒಂದು ಅಸೋಸಿಯೇಷನ್, ಮಾವು ಹಿಂಗೆ ಮಾಡಿದ್ರು. ಅವಾಗ ಇದು ಅಸೋಸಿಯೇಷನ್ ಮಾಡಿದಾಗ ನಾನು ವೈಸ್ ಪ್ರೆಸಿಡೆಂಟ್ ಅಂತ ಮಾಡಿದರು. ಪ್ರೆಸಿಡೆಂಟ್ ಒಬ್ಬರು ಮಹಾರಾಷ್ಟ್ರದವರು, ಅವ್ರ ಹೆಸರೇನು ಪ್ರಭಾಕರ್ ಚಾಂದನಿ ಅಂತೇಳಿ, ನಾನು ವೈಸ್ ಪ್ರೆಸಿಡೆಂಟ್ ಮಾಡಿದರು. ಈಗಲೂ ಕಂಟಿನ್ಯೂ ನ್ಯಾಷನಲ್ ಪೋಮಗ್ರಾನೇಟ್ ಗ್ರೋವರ್ಸ್ ಅಸೋಸಿಯೇಷನ್ ಅಂತೇಳಿ, ನ್ಯಾಷನಲ್ ರಾಷ್ಟ್ರೀಯ ದಾಳಿಂಬೆ ಬೆಳೆಗಾರರ ಸಂಘದ ಉಪಾಧ್ಯಕ್ಷ. ಹಿಂಗಾಗಿ ಏನೈತೆ, ಏನೋ ಬದುಕು ನಡೆದ ಸರ್. ನಾವು ಅವಿದ್ಯಾವಂತರು
ಸರ್ ಬದುಕು ನಡೆದಿಲ್ಲ ಸರ್, ಬೇಕಾದಷ್ಟು ಬದುಕುಗಳನ್ನ ಕಟ್ಟಿ ಕೊಟ್ಟಿದ್ದೀರಿ ನಮಗೆ. ಇವತ್ತು ನಾವು ನಿಂತ್ಕೊಂಡು ಮಾತಾಡೋದಕ್ಕೊಂದು ಅವಕಾಶ ಯಾಕಾಗಿದೆ ಅಂದ್ರೆ ನೀವು ಹಿಂದೆ ಮಾಡಿದ್ದಕ್ಕೆ, ಅದನ್ನ ಉಳಿಸಿದ್ದಕ್ಕೆ, ಬೆಳೆಸಿದ್ದಕ್ಕೆ ಇದನ್ನೆಲ್ಲ ಕಾಣ್ತಾ ಇದೀವಿ. ಹಾಗಾಗಿ ಸಾಧ್ಯ ಆಗಿದೆ. ಮಕ್ಕಳು ಸಣ್ಣರಾದ್ರಲ್ರಿ, ಮಕ್ಳು ಅವರು ನಾವು ಪೇಟೆಗೆ ಹೋಗ್ಕೊಂತ ನಾವೇ ಮಾಡ್ತಿದ್ವಿ, ಅವರು ಮಾಡ್ಕೊಂಡು ಹೋಗ್ತಾರೆ ಕಷ್ಟಪಟ್ಟು. ಈಗ ಅದು ನಮಗೆ ಖುಷಿ ಕೊಟ್ಟತ್ತೆ. ಓಕೆ, ಇಬ್ರು ಗಂಡು ಮಕ್ಕಳು ನಿಮ್ಗೆ? ಇಬ್ರು ಗಂಡು ಮಕ್ಕಳು, ಒಬ್ಬ ಹೆಣ್ಮಗಳು. ಹೆಣ್ಮಗಳನ್ನ ನಾವು ರೈತರಿಗೆ ಕೊಟ್ಟಿವಿ. ರೈತರಿಗೆ ಕೊಟ್ಟಿವಿ. ಓಕೆ, ವಯಸ್ಸು ಎಷ್ಟು ನಿಮ್ಗೆ? ಕೂಡಲ ಸಂಗಮ. ಏಜ್ ಎಷ್ಟು ಸರ್ ನಿಮ್ಗೆ? ನಮಗೆ 71 ಸರ್. 71. ಬಹಳ ಖುಷಿ ಆಗುತ್ತೆ ನಿಮ್ಮ ಜೊತೆ ಮಾತಾಡಕ್ಕೆ. ಬನ್ನಿ ಹಂಗೆ ಒಂದಿಷ್ಟು ಇಲ್ಲಿ ಪ್ರಯೋಗ ನೀವೇ ತೋರಿಸ್ಬಿಡಿ ನಮಗೆ. ಏನೇನು ಇತ್ತು, ಏನೇನು ಹೇಗೆ ಆಯ್ತು ಅಂತ.